ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು ಸೆಕೆಂಡ್ PUC ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ 4 ಅಂಕದ ಪ್ರಶ್ನೋತ್ತರಗಳನ್ನು ಫಿಕ್ಸ್ ಕ್ವಶನ್ಗಳನ್ನು ನಾವು ಅಧ್ಯಯನ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋದಲ್ಲಿ ನಾವು 4 ಅಂಕದ ಪ್ರಶ್ನೋತ್ತರಗಳನ್ನು ಹೇಳ್ಕೊಂಡು ಹೋಗ್ತೇವೆ. 4 ಅಂಕದ ಪ್ರಶ್ನೋತ್ತರಗಳಲ್ಲಿ ನಾವು ಟೋಟಲಾಗಿ 8 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು 5 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಆ 5 ಕ್ವಶನ್ಗಳಿಗೆ ಆನ್ಸರ್ ಮಾಡೋದ್ರ ಮುಖಾಂತರ ನಾವು ಎಕ್ಸಾಮ್ನಲ್ಲಿ 20 ಅಂಕಗಳನ್ನು ಪಡೆದುಕೊಳ್ಳಬೇಕು. ಆ 20 ಅಂಕಗಳು ಬರತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿಕೊಳ್ತೇವೆ. ಇವು ಫಿಕ್ಸ್ ಕ್ವಶನ್ಗಳಾಗಿರುವ ಮುಖಾಂತರ ನಾವು ಇವುಗಳನ್ನು ಕಂಪಲ್ಸರಿಯಾಗಿ ಒಂದೊಂದಾಗಿ ನಾನು ಕ್ವಶನ್ಗಳನ್ನು ಹೇಳ್ಕೊಂಡು ಹೋಗ್ತೇನೆ ಮತ್ತು ಶಾರ್ಟಾಗಿ ವಿವರಣೆ ಮಾಡ್ಕೊಂಡು ಹೋಗ್ತೇನೆ. ಅವುಗಳನ್ನು ನೀವು ಒಂದೊಂದಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾವು ಕೊನೆವರೆಗೂ ಈ ವಿಡಿಯೋನ ನೋಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಪ್ರಥಮ ಕ್ವಶನ್ ಯಾವುದಂದರೆ, ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ. ಇದರ ಉತ್ತರ ಕೆಳಗಿನಂತಿದೆ. ಇದನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಅನುಭೋಗ ಬಿಂಬಕ ಅಂದರೆ ಏನಂದರೆ, ಅನುಭೋಗ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಅನುಭೋಗ ಬಿಂಬಕ ಅಂತ ಕರೀತಾರೆ. ಇದರದ್ದು ವಿವರಣೆ ಕೆಳಗಿನಂತಿದೆ. ಅದನ್ನು ಯಾವ ರೀತಿ ಕಂಡುಹಿಡಿತಾರೆ ಎಲ್ಲವನ್ನೂ ಕೂಡ ಎಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಹೋಗಿ. ಇಲ್ಲಿ ನೋಡಿ, ಸೀಮಾಂತ ಅಂದರೆ MPC, ಸೀಮಾಂತ ಅನುಭೋಗ ಪ್ರವೃತ್ತಿ, ಅದನ್ನು ಹೇಗೆ ಕಂಡುಹಿಡಿತಾರೆ ಅಂದರೆ C-Y ಕಂಡುಹಿಡಿತಾರೆ. ಇನ್ನು ಸರಾಸರಿ ಅನುಭೋಗ ಪ್ರವೃತ್ತಿಯನ್ನು ಹೇಗೆ ಕಂಡುಹಿಡಿತಾರೆ ಅಂದರೆ APC ಅಂತ ಅದನ್ನು ಕರೀತಾರೆ. ಅದನ್ನು C-Y ಕಂಡುಹಿಡಿತಾರೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವುದಂದರೆ, ಹೂಡಿಕೆ ಬಿಂಬಕವನ್ನು ರೇಖಾನಕ್ಷೆಯ ಮೂಲಕ ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ರೇಖಾನಕ್ಷೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಕ್ಷೆಗಳಾಗಿವೆ. ಹೂಡಿಕೆ ಬಿಂಬಕ ಅಂದರೆ ಏನಂತ ಇಲ್ಲಿ ನಾವು ನೋಡ್ಕೊಳ್ಳೋಣ. ಹೂಡಿಕೆ ಅಂದರೆ ಉದ್ಯಮಗಳು ಪ್ರತಿ ವರ್ಷ ಒಂದೇ ಮೊತ್ತದ ಹೂಡಿಕೆಯನ್ನು ಮಾಡಲು ಬಯಸುತ್ತವೆ ಎಂಬ ಊಹೆಯ ಮೇರೆಗೆ ಹೂಡಿಕೆ ಮತ್ತು ಸ್ವಾಯತ್ತ ಹೂಡಿಕೆಗಳ ನಡುವಿನ ಸಂಬಂಧವನ್ನು ಹೂಡಿಕೆ ಬಿಂಬಕ ಅಂತ ಕರೀತಾರೆ. ಅಂದರೆ ಪ್ರತಿ ವರ್ಷ ಉದ್ಯಮಗಳ ಹೂಡಿಕೆಗಳು ಒಂದೇ ರೀತಿಯ ಹೂಡಿಕೆಯನ್ನು ಮಾಡೋಕ್ಕೆ ಬಯಸ್ತವೆ ಅನ್ನುವ ಊಹೆಯ ಮೇರೆಗೆ ಹೂಡಿಕೆ ಮತ್ತು ಸ್ವಾಯತ್ತ ಹೂಡಿಕೆಗಳ ನಡುವಿನ ವ್ಯತ್ಯಾಸ ಅಂದರೆ ಹೂಡಿಕೆ ಮತ್ತು ಸ್ವಾಯತ್ತ ಹೂಡಿಕೆಗಳನ್ನು ಮೈನಸ್ ಮಾಡುವುದರ ಮುಖಾಂತರ ಹೂಡಿಕೆ ಬಿಂಬಕವನ್ನು ನಾವು ಕಂಡುಹಿಡಿಯಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಇದರದ್ದು ವಿವರಣೆ ಕೆಳಗಿನಂತಿದೆ. ಇದನ್ನು ನೋಡ್ಕೊಂಡು ಹೋಗಿ ನೋಡಿ. ಇದು ಗ್ರಾಫ್ ಆಗಿದೆ. ಇದನ್ನು ತುಂಬ ಇಂಪಾರ್ಟೆಂಟ್, ಇದನ್ನು ನೀವು ಬರೀಲೇಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ, ಹಣದ ವೆಚ್ಚದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ, ಉದಾಹರಣೆ ಕೊಡಿ, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನಾನು ವಿವರಣೆ ಮಾಡೋಕ್ಕೆ ಹೋಗಲ್ಲ, ಕೆಳಗೇನಂತೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇಂಪಾರ್ಟೆಂಟು. ಇದು ಕೇಳ್ತಾರೆ ಎಕನಾಮಿಕ್ಸ್ನಲ್ಲಿ. RBI ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಇದು ಎಷ್ಟರಲ್ಲಿ 1935 ಏಪ್ರಿಲ್ 1ರಲ್ಲಿ ಸ್ಥಾಪನೆಯಾಗಿದೆ ಅಂತ ಗೊತ್ತು. ಇದರ ಕಾರ್ಯಗಳು ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. ಏನಂದರೆ, ನೋಟುಗಳನ್ನು ಮುದ್ರಣೆ ಮಾಡೋದು ಮತ್ತು ಚಲಾವಣೆ ಮಾಡೋದು, ಹಣದ ಪೂರೈಕೆ ನಿಯಂತ್ರಿಸುವುದು, ಸರ್ಕಾರದ ಬ್ಯಾಂಕಿಂಗ್ ಪ್ರತಿನಿಧಿಯಾಗಿ ಸಲಹೆಗಾರನಾಗಿ ಮತ್ತು ಕಾರ್ಯನಿರ್ವಹಿಸುವುದು. ಇನ್ನು 4ನೇದು ಯಾವುದಂದರೆ, ವಿದೇಶಿ ವಿನಿಮಯದ ಸಂರಕ್ಷಣಾ ಕಾರ್ಯವನ್ನು ಮಾಡೋದು. ಇನ್ನು 5ನೇದು ಹಣದ ಮಾರುಕಟ್ಟೆಯ ನೇತಾರನಾಗಿರುವುದು. 6ನೇದು ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯನಿರ್ವಹಿಸುವುದು. ಇನ್ನು 7ನೇ ಪಾಯಿಂಟ್ ಅಂದರೆ
ತಿರುವು ಮನೆ ಕಾರ್ಯವನ್ನು ಮಾಡೋದು. ಇನ್ನು 8ನೇ ಪಾಯಿಂಟ್ ಯಾವುದಂದರೆ ಅಭಿವೃದ್ಧಿ ಕಾರ್ಯಗಳಾದ ಕೃಷಿ ಹಣಕಾಸು, ಕೈಗಾರಿಕಾ ಹಣಕಾಸುಗಳನ್ನು ಒದಗಿಸುವುದು. ಇನ್ನು 9ನೇ ಪಾಯಿಂಟ್ ಯಾವುದಂದರೆ ಸಂಶೋಧನಾ ಕಾರ್ಯಗಳನ್ನು ಮಾಡುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಹಣದ ಶಾಸನಬದ್ಧ ವ್ಯತ್ಯಾಸಗಳನ್ನು ಕುರಿತು ಟಿಪ್ಪಣಿ ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ಅವುಗಳು ಯಾವ್ಯಾವ ಅಂದರೆ ಫಸ್ಟ್ ಇದು ಎಮೋನ್ ಅಂತ ಬರುತ್ತೆ. ಎಮೋನನ್ನು C+DD+ ODಗಳ ಮುಖಾಂತರ ನಾವು ಕಂಡುಹಿಡಿಬೋದು. ಸಿ ಅಂದರೆ ಕರೆನ್ಸಿ, ಏನು ಸಾರ್ವಜನಿಕರು ಬಳಸ್ತಕ್ಕಂಥ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಅಂತ ಹೇಳ್ಬೋದು. ಇನ್ನು DDಗಳಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಬೇಡಿಕೆ ಠೇವಣಿಗಳು ಅಂತ ಕರಿಬೋದು. ಇನ್ನು OD ಅಂದರೆ RBIಯಲ್ಲಿ ಬಳಿ ಇರುವಂಥ ಇತರ ಠೇವಣಿಗಳು ಅಂತ ಕರಿಬೋದು. ಇನ್ನು M2 ಅಂದರೆ ಎಮೋನ್ ಪ್ಲಸ್ POSD ಅಂತ ಕರೀತಾರೆ. ಅಂದರೆ ಎಮೋನ್ ಜೊತೆಗೆ ಅಂಚೆ ಕಚೇರಿಯ ಉಳಿತಾಯ ಖಾತೆಗಳು ಅಂತ ಕರೀಬೋದು. ಇನ್ನು M3 ಅಂದರೆ ಎಮೋನ್ ಪ್ಲಸ್ TD ಅಂದರೆ ಎಮೋನ್ ಜೊತೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಅಧಿಕ ಠೇವಣಿಗಳು ಅಂತ ಕರಿಬೋದು. ಇನ್ನು M4 ಅಂದರೆ M3 ಪ್ಲಸ್ ಅಂಚೆ ಕಚೇರಿನಲ್ಲಿ ಬರ್ತಕ್ಕಂಥ ಒಟ್ಟು ಠೇವಣಿಗಳು ಅಂದರೆ ರಾಷ್ಟ್ರೀಯ ಉಳಿತಾಯ ಪತ್ರ ಬಿಟ್ಟು ಅಂತ ಇದನ್ನು ಕರೀತಾರೆ. ಇವುಗಳನ್ನು ನಾವು ನೋಡ್ಕೊಂಡೋಗಿದ್ದೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಹಣದ ವ್ಯವಹಾರದ ಉದ್ದೇಶ ಇಲ್ಲಿ ಕೆಳಗಿನಂತಿದೆ, ಇದನ್ನು ನೀವು ಓದಿಕೊಳ್ಳಿ. ಇನ್ನು ಸಟ್ಟ ವ್ಯಾಪಾರದ ಉದ್ದೇಶ ಕೂಡ ಇಲ್ಲಿ ಕೆಳಗಿನಂತಿದೆ, ಇದನ್ನು ಕೂಡ ನೀವು ಒಂದ್ಸಾರಿ ನೋಡಿಕೊಳ್ಳಿ, ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಮತ್ತು ನೋಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಅದರದ್ದು ಉತ್ತರ ಕೆಳಗಿನಂತಿದೆ, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಮತ್ತು ಇದರದ್ದು ಇಲ್ಲಿ ವೃತ್ತಾಕಾರದ ಒಂದು ಛಾಯಾಚಿತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ರಚನೆ ಮಾಡೋದರ ಮುಖಾಂತರ ನೀವು ಇದನ್ನು ವಿವರಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಪಾಯಿಂಟ್ಸ್ಗಳ ಮುಖಾಂತರ. ಇಲ್ಲಿಯೂ ಕೂಡ ಇದರದ್ದು ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗ್ಬೇಕಂದ್ರೆ ನಾವು ಬಾಹ್ಯತೆಗಳ ಕುರಿತು ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬಾಹ್ಯತೆಗಳಲ್ಲಿ ಯಾವ ಬರುತ್ತಂದರೆ ಒಂದು ಧನಾತ್ಮಕ ಬಾಹ್ಯತೆಗಳು ಬರುತ್ತೆ, ಇನ್ನೊಂದು ಋಣಾತ್ಮಕ ಬಾಹ್ಯತೆಗಳು ಬರುತ್ತೆ. ಅವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ಬಾಹ್ಯತೆಗಳು ಅಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಂದು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ಪ್ರಯೋಜನ ಅಥವಾ ಹಾನಿಗಳನ್ನು ಬಾಹ್ಯತೆಗಳಂತ ಕರೀತಾರೆ. ಇವುಗಳನ್ನು ಕೂಡ ಇಲ್ಲಿ 2 ವಿಧಗಳಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ತಪಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತದ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇವುಗಳನ್ನು ಕೂಡ ಇಲ್ಲಿ ಕೆಳಗಿನಂತೆ ವಿವರಣೆಯನ್ನು ನೀಡ್ಕೊಂಡು ಹೋಗಿದ್ದೇವೆ, ಅವುಗಳನ್ನು ಕೂಡ ನೋಡ್ಕೊಂಡು ಹೋಗಿ. ಯೋಜಿತ ಕುಸಿತ ಅಂದ್ರೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯ ಕುಸಿತಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದನೇದು ಯಾವುದಂದರೆ ತುಷ್ಟಿಗುಣದಲ್ಲಿ ಒಟ್ಟು ತುಷ್ಟಿಗುಣದಲ್ಲಿ ಒಂದು ನಿರ್ದಿಷ್ಟ ಅವಧಿಯ ಅನುಭೋಗಿಯು ತನ್ನ ಬಳಿ ಲಭ್ಯವಿರುವ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣವಾಗುತ್ತೆ. ಇನ್ನು ನೆಕ್ಸ್ಟ್ನೇದು ಹೆಚ್ಚುವರಿ ಸೀಮಾಂತ ತುಷ್ಟಿಗುಣ ಅಂದರೆ ಹೆಚ್ಚುವರಿ ಘಟಕದ ಅನುಭೋಗದಿಂದ ದೊರೆಯುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ ಅಂತ ಆಗುತ್ತೆ. ಇನ್ನು ಎರಡನೇ ವ್ಯತ್ಯಾಸ ಯಾವುದಂದರೆ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತದೆ. ಆದರೆ ಇಲ್ಲಿ ಸೀಮಾಂತ ತುಷ್ಟಿಗುಣದಲ್ಲಿ ಅನುಭೋಗ ತುಷ್ಟಿಗುಣ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮೂರನೇ ವ್ಯತ್ಯಾಸ ಯಾವುದಂದರೆ ಒಟ್ಟು ತುಷ್ಟಿಗುಣವನ್ನು ಕಂಡುಹಿಡಿಯೋದಾದರೆ TU = MU1 +
mu2 ಪ್ಲಸ್ mu3 ಹಾಗೆ ಕಂಟಿನ್ಯೂ ಆಗಿ ಕಂಡುಹಿಡ್ಬೋದು. ಆದರೆ ಸೀಮಾಂತ ತುಷ್ಟಿಗುಣವನ್ನು ಹೇಗೆ ಕಂಡುಹಿಡಿಯೋದಂದರೆ mu(n) ಅಂದರೆ ಅದರದ್ದು ಒಂದು ಅಂಕಿ ಅಂತ ಕರಿಬೋದು, TUN-1 ಮುಖಾಂತರ ನಾವು ಕಂಡುಹಿಡಿಯಬಹುದಾಗುತ್ತೆ. ಇನ್ನು ನಾಲ್ಕನೇ ವ್ಯತ್ಯಾಸ ಅಂದರೆ ಒತ್ತು ತುಷ್ಟಿಗುಣದ ರೇಖೆ ಇಳಿಮುಖ ದರದಲ್ಲಿ ಏರಿಕೆ ಆಗ್ತಾ ಇರುತ್ತೆ. ಇನ್ನು ಸೀಮಾಂತ ತುಷ್ಟಿಗುಣದ ರೇಖೆ ಆರಂಭದಿಂದಲೂ ಇಳಿಮುಖವಾಗಿಯೇ ಇರುತ್ತದೆ. ಇನ್ನು ಐದನೇ ವ್ಯತ್ಯಾಸ ಅಂದರೆ ಒತ್ತು ತುಷ್ಟಿಗುಣ ರೇಖೆಯು ಇಳಿಮುಖ ದರದಲ್ಲಿ ಏರಿಕೆ ಆಗ್ತಾ ಇರುತ್ತೆ, ಆದರೆ ಸೀಮಾಂತ ತುಷ್ಟಿಗುಣದ ರೇಖೆಯು ಆರಂಭದಿಂದಲೂ ಇಳಿಮುಖವಾಗಿಯೇ ಇರುತ್ತದೆ. ಇದು ಎರಡು ಸೇಮೇ ಆಗಿದೆ. ಇವುಗಳ ಗ್ರಾಫ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನು ಕೂಡ ನೀವು ನೋಡ್ಕೊಳ್ಳಿ, ಇವುಗಳನ್ನು ಕೂಡ ನೀವು ಬರೆಯಿರಿ. ಇವುಗಳನ್ನು ಬರೆಯೋದ್ರಿಂದ ನಿಮಗೆ ಹೆಚ್ಚಿನ ಅಂಕಗಳು ದೊರೆಯುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ಅದ್ಯಾವುದಂದರೆ ಬಜೆಟ್ ಘನವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಬಜೆಟ್ ಘನ ಅಂದರೆ ಏನಂತ ನೋಡ್ಕೊಳ್ಳೋಣ. ಅನುಭೋಗಿಯೊಬ್ಬನು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರತಕ್ಕಂಥ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಮೂಹವನ್ನು ಬಜೆಟ್ ಘನ ಎನ್ನುತ್ತಾರೆ. ಇದರದ್ದು ರೇಖಾಚಿತ್ರ ಹೀಗೆ ಬರುತ್ತೆ ಮತ್ತು ಅದನ್ನು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ನೋಡ್ಕೊಂಡು ಹೋಗಿ. ನಾವು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ಅವುಗಳನ್ನು ನೀವು ನೋಡ್ಕೊಂಡು ಹೋಗಿ. ಇಲ್ಲಿ ನೋಡಿ, ರೇಖಾಚಿತ್ರವನ್ನು ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಔದಾಸೀನ್ಯ ನಕ್ಷೆ ಅಂದರೆ ಏನಂತ ನೋಡ್ಕೊಳ್ಳೋಣ. ವಿವಿಧ ಮಟ್ಟದ ದೃಷ್ಟಿಯನ್ನು ವ್ಯಕ್ತಪಡಿಸುವ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಔದಾಸೀನ್ಯ ರೇಖೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮೂಹವನ್ನು ಅಂದರೆ ಗುಂಪನ್ನು ಔದಾಸೀನ್ಯ ನಕ್ಷೆ ಅಂತ ಇಲ್ಲಿ ಕರೀತಾರೆ. ಇದರದ್ದು ವಿವರಣೆಗಳು ಕೆಳಗಿನಂತಿದೆ ಮತ್ತು ರೇಖಾಚಿತ್ರವನ್ನು ಕೂಡ ಕೆಳಗಡೆ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ನೋಡ್ಕೊಂಡು ಹೋಗೋಣ. ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ಇದೇ ರೇಖಾಚಿತ್ರ ಅಂದರೆ ಗ್ರಾಫು. ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವು ರೇಖೆಗಳು ಔದಾಸೀನ್ಯ ರೇಖೆಗಳು. ಇದರ ಒಟ್ಟು ಸಮೂಹವನ್ನೇ ಔದಾಸೀನ್ಯ ನಕ್ಷೆ ಅಂತ ಕರೀತಾರೆ. ಇದೇ ಆ ನಕ್ಷೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಅದ್ಯಾವುದಂದರೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬದಲಿ ಸರಕು ಅಂದ್ರೇನು, ಪೂರಕ ಸರಕು ಅಂದ್ರೇನು, ಅವುಗಳ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ಬದಲಿ ಸರಕಿನಲ್ಲಿ ಒಟ್ಟು ನಿರ್ದಿಷ್ಟ ಬೆಲೆಗಳನ್ನು ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿನ ಬದಲಿಯಾಗಿ ಇನ್ನಿತರ ಸರಕುಗಳನ್ನು ಬದಲಿ ಸರಕುಗಳು ಎನ್ನುತ್ತೇವೆ ಅಂತ ಇಲ್ಲಿ ಕರೆದಿದ್ದಾರೆ. ಇನ್ನು ಪೂರಕ ಸರಕುಗಳು ಅಂದರೆ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲ್ಪಡುವ ಒಂದಕ್ಕಿಂತ ಅಧಿಕ ಸರಕುಗಳನ್ನು ಪರಸ್ಪರ ಪೂರಕ ಸರಕುಗಳು ಎನ್ನುತ್ತೇವೆ. ಇನ್ನು ಎರಡನೇ ವ್ಯತ್ಯಾಸ ಯಾವುದಂದರೆ ಬದಲಿ ಸರಕುಗಳು ಸ್ಪರ್ಧಾತ್ಮಕ ಪೂರಕ ಬೇಡಿಕೆ ಇರುತ್ತವೆ, ಇನ್ನು ಪೂರಕ ಸರಕುಗಳು ಜಂಟಿ ಬೇಡಿಕೆಯಲ್ಲಿ ಇರುತ್ತವೆ. ಇನ್ನು ಮೂರನೇ ವ್ಯತ್ಯಾಸ ಯಾವುದಂದರೆ ಬದಲಿ ಸರಕುಗಳು ಬೆಲೆ ಮತ್ತು ಅವುಗಳ ಬೇಡಿಕೆಯ ನಡುವೆ ಧನಾತ್ಮಕ ಸಂಬಂಧ ಇರುತ್ತದೆ. ಆದರೆ ಇಲ್ಲಿ ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ವಸ್ತುವಿನ ಸಂಬಂಧ ವಿರುದ್ಧವಾಗಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನಾಲ್ಕನೆಯ ವ್ಯತ್ಯಾಸ ಯಾವುದಂದರೆ ಬದಲಿ ಸರಕುಗಳು ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಧನಾತ್ಮಕ ಮತ್ತು ಇಳಿಜಾರಾಗಿರುತ್ತದೆ. ಇನ್ನು ಇಲ್ಲಿ ಪೂರಕ ಸರಕುಗಳ ಬೇಡಿಕೆಯ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇವುಗಳ ವ್ಯತ್ಯಾಸಗಳು ಯಾವಂದರೆ ಉದಾಹರಣೆಗೆ ಕಾಫಿ ಮತ್ತು ಟೀ, ಡೀಸೆಲ್ ಮತ್ತು ಗ್ಯಾಸ್ ಇತ್ಯಾದಿ, ಮತ್ತು ವಿದ್ಯುತ್ ಮತ್ತು ಸೋಲಾರ್ಗಳಂತ ನಾವು ಕರಿಬೋದು. ಇವುಗಳ ಉದಾಹರಣೆಗಳು ಅಂದರೆ ಟೀ ಮತ್ತು ಸಕ್ಕರೆ, ಶೂ ಮತ್ತು ಸಾಕ್ಸ್ ಪೆನ್ ಮತ್ತು ಶಾಯಿಗಳು ಅಂತ ಇಲ್ಲಿ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಬರೀರಿ ಅಂತ ಕೇಳಿದರೆ ಅವುಗಳನ್ನು ನೋಡ್ಕೊಂಡು ಹೋಗೋಣ.
ಸಾಮಾನ್ಯ ಸರಕುಗಳಲ್ಲಿ ಯಾವ ಸರಕುಗಳು ಬೇಡಿಕೆಯು ಅನುಭೋಗಿಗಳ ಆದಾಯಗಳೊಂದಿಗೆ ಹೆಚ್ಚಳವಾಗುವ ಮತ್ತು ಆದಾಯ ಕುಗ್ಗುವಿಕೆಯಿಂದ ಬೇಡಿಕೆ ಕಡಿಮೆಯಾಗುತ್ತದೋ ಅಂತಹ ಸರಕುಗಳನ್ನು ಸಾಮಾನ್ಯ ಸರಕುಗಳು ಅಂತ ಇಲ್ಲಿ ಕರೀತಾರೆ. ಇನ್ನು ಕೆಳದರ್ಜೆ ಸರಕುಗಳು ಅಂದರೆ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿ ಆದಾಯಗಳ ಹೆಚ್ಚಳಗಳೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಕ್ಕೆ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಅಂಥವುಗಳನ್ನು ಏನಂದರೆ ಕೆಳದರ್ಜೆ ಸರಕುಗಳಂತ ಇಲ್ಲಿ ಕರೀತಾರೆ. ಇನ್ನು ಎರಡನೇ ವ್ಯತ್ಯಾಸಗಳ ಕಡೆಗೆ ಹೋಗೋಣ. ಸಾಮಾನ್ಯ ಸರಕುಗಳು ಆದಾಯದ ಪರಿಣಾಮವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಇಲ್ಲಿ ಕೆಳದರ್ಜೆಯ ಸರಕುಗಳ ಆದಾಯದ ಪರಿಣಾಮವು ಯಾವಾಗಲೂ ಋಣಾತ್ಮಕವಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೆಯ ವ್ಯತ್ಯಾಸ ಕಡೆಗೆ ಹೋಗೋಣ. ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧವಿರುತ್ತದೆ. ಆದಾಯ ಮತ್ತು ಕೆಳದರ್ಜೆಗಳ ಸರಕುಗಳ ನಡುವೆ ಇಲ್ಲಿ ಏನಿರುತ್ತದೆ ಅಂದರೆ ವಿರುದ್ಧ ಸಂಬಂಧವೇ ಇರುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ವ್ಯತ್ಯಾಸ ಯಾವುದಂದರೆ ಈ ಸರಕುಗಳ ಆದಾಯ ಬೇಡಿಕೆಯ ರೇಖೆಯು ಧನಾತ್ಮಕ ಇಳಿಜಾರಾಗಿರುತ್ತದೆ. ಆದರೆ ಇಲ್ಲಿ ಕೆಳದರ್ಜೆ ಸರಕುಗಳಲ್ಲಿ ಆದಾಯ ಬೇಡಿಕೆಯ ರೇಖೆಯು ಋಣಾತ್ಮಕ ಇಳಿಜಾರಿನಲ್ಲಿ ಇರ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಇದರ ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದರೆ ಇಲ್ಲಿ ಆಹಾರ, ಬಟ್ಟೆ, ಎಲೆಕ್ಟ್ರಾನಿಕ್ ಉಪಕರಣಗಳು, ಐಷಾರಾಮಿ ಸರಕುಗಳು ಅಂತ ನಾವು ಕರಿಬೋದು. ಇನ್ನು ಕೆಳದರ್ಜೆಯ ಸರಕುಗಳಿಗೆ ಉದಾಹರಣೆಗಳು ಯಾವಂದರೆ ಕಡಿಮೆ ಗುಣಮಟ್ಟದ ಸರಕುಗಳು, ಬ್ರ್ಯಾಂಡ್ ಇಲ್ಲದೇ ಇರತಕ್ಕಂಥ ಸರಕುಗಳು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇನ್ನು ಸಮ ಉತ್ಪನ್ನ ರೇಖೆ ಅಂದರೆ ಏನಂತ ಕೇಳಿದರೆ ಅದರ ಅರ್ಥ ಏನಂದರೆ ಒಂದೇ ಗರಿಷ್ಠ ಮಟ್ಟದ ಉತ್ಪನ್ನವನ್ನು ನೀಡುವ ಎರಡು ಆದಾಯಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಅಂತ ಕರೀತಾರೆ. ಆ ರೇಖೆಯ ವಿವರಣೆ ಈ ರೀತಿ ಇದೆ ಮತ್ತು ಇದರ ರೇಖಾಚಿತ್ರ ಈ ರೀತಿ ಇದೆ. ಇದನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಅದು ಯಾವುದಂದರೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳಿಗೆ ಉದಾಹರಣೆ ಸಹಿತ ವಿವರಣೆ ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ಇವುಗಳಲ್ಲಿ ಟಿ ಪಿ ಅಂದರೆ ಒಟ್ಟು ಉತ್ಪನ್ನ, ಇದರದ್ದು ವಿವರಣೆ ಇಲ್ಲಿ ಕೆಳಗಿನಂತಿದೆ. ಇನ್ನು ಸರಾಸರಿ ಉತ್ಪನ್ನ, ಇದರ ವಿವರಣೆ ಇಲ್ಲಿ ಕೆಳಗಿನಂತಿದೆ. ಮತ್ತು ಸೀಮಾಂತ ಉತ್ಪನ್ನ, ಇದರ ವಿವರಣೆ ಕೂಡ ಇಲ್ಲಿ ಕೆಳಗಿನಂತೆ ಇದೆ. ಇವುಗಳನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಅದು ಯಾವುದಂದರೆ ನೆಕ್ಸ್ಟ್ ಪ್ರಶ್ನೆ ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಅದನ್ನು ಕೂಡ ನಾವು ನೋಡ್ಕೊಂಡು ಹೋಗೋಣ. ಇವುಗಳಲ್ಲಿ ಏರಿಕೆ ಪ್ರತಿಫಲಗಳ ಪ್ರಮಾಣ ಅಂತ ಬರುತ್ತೆ IRS, ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತ ಬರುತ್ತೆ CRD, ಮತ್ತು ಇಳಿಕೆ ಪ್ರತಿಫಲಗಳ ಪ್ರಮಾಣ ಅಂತ ಬರುತ್ತೆ DRS. ಇವುಗಳನ್ನು ನೀವು ಚೆನ್ನಾಗಿ ವಿವರಣೆ ಮಾಡ್ಕೊಂಡು ಹೋಗಬೇಕು. ಮತ್ತು ಇದರದ್ದು ಮ್ಯಾಪ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಚೆನ್ನಾಗಿ ವಿವರಣೆ ಮಾಡಿಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂದರೆ ದೀರ್ಘಾವಧಿ ವೆಚ್ಚಗಳ ವಿವರಣೆಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇದನ್ನು 6 ಅಂಕಕ್ಕೂ ಕೂಡ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರದ್ದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಈ ರೀತಿ ಇದೆ. ಮತ್ತು ಇವುಗಳ ಕೆಳಗಿನ ವಿವರಗಳು ಕೆಳಗಿನಂತೆಯೇ. ಇವುಗಳನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಮತ್ತೆ ಕೊನೆಯ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ಕೊನೆಯ ಪ್ರಶ್ನೆ ಯಾವುದಂದರೆ ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕನುಗುಣವಾಗಿ ಏನನ್ನ AP1, AP2 ಮತ್ತು MP2ಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೋಷ್ಟಕದಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ ನೋಡಿ, TPL ಮತ್ತು Lಗಳ ಬೆಲೆಗಳನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ AP2 ಮತ್ತು MP2ಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಹೇಗೆ ಕಂಡುಹಿಡಿಬೇಕಂತಂದರೆ ಈ APL = TPL / L ನ ಮುಖಾಂತರ APL ಅಂದರೆ AP2ವನ್ನು ಕಂಡುಹಿಡಿಬೋದು. ಇನ್ನು MPLನ ಮುಖಾಂತರ MPLನ ಹೇಗೆ ಕಂಡುಹಿಡಬೇಕಂದ್ರೆ MP2ವನ್ನು ಹೇಗೆ ಕಂಡುಹಿಡಬೇಕಂದ್ರೆ TPN - TPN - 1 ಅಂದರೆ TP2 - TP1 ಮಾಡುವುದರ ಮುಖಾಂತರ MPLನ ಕಂಡುಹಿಡ್ಬೋದು. ಅಥವಾ TP2 - / L ನ ಮುಖಾಂತರ ಕೂಡ
ಏನು MP2ನ ಕಂಡುಹಿಡಿಬೋದು. ಇಲ್ಲಿ ಡೆಲ್ಟಾ TP2 = ಒಟ್ಟು ಉತ್ಪನ್ನ TP ಒಟ್ಟು ಉತ್ಪನ್ನದಲ್ಲಿರ್ತಕ್ಕಂಥ ಬದಲಾವಣೆ ಅಂತ ಕರೀತಾರೆ. ಇದನ್ನು ಕೂಡ ನಾವು ಕಂಡುಹಿಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ 10 ಅಂಕದ 4 ಅಂಕದ ಪ್ರಶ್ನೋತ್ತರಗಳನ್ನು ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ 4 ಅಂಕದ ಪ್ರಶ್ನೋತ್ತರಗಳನ್ನು ನಾವು ಹೇಳ್ಕೊಂಡೋಗಿದ್ದೇವೆ. ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಗೆ ಜಾಸ್ತಿ ರೀತಿಯ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಎಕನಾಮಿಕ್ಸ್ ಎಕ್ಸಾಮ್ಗೆ ಮತ್ತು ಇನ್ನು ಮುಂದೆ ಬರತಕ್ಕಂಥ ಎಲ್ಲ PUC ಎಕ್ಸಾಮ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.